ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಾರದ ಕತೆ ಕಿಚನ ಜೊತೆ ಇನ್ನೇನು ಎಪಿಸೋಡ್ ಸ್ಟಾರ್ಟ್ ಆಗಿ ಕ್ಷಣಗಣನೆ ಇದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಎಲ್ಲರೂ ಕಾಯ್ತಿರೋದೇನೆಂದರೆ ಈ ವಾರ ಚರ್ಚೆ ಆಗಬೇಕಾಗಿದ್ದು ಸುದೀಪ್ ಪಂಚಾಯಿತಿ ಕಟ್ಟೆಯಲ್ಲಿ ಅಂತಲೇ ಹೇಳ್ಬೋದು. ಅದಲ್ಲದೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಂದ್ರಾ ಇಲ್ವಾ ಅನ್ನೋದ್ರ ಅಪ್ಡೇಟ್ ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗಿದೆ. ಆವಾಗಲೇ ಒಂದು ವೀಕ್ ಕೂಡ ಕಳೆದಿದೆ. ಇನ್ನೇನು ಎಲ್ಲರೂ ಕಾಯ್ತಿದ್ದಾರೆ ವಾರದ ಕತೆ ಕಿಚನ್ ಜೊತೆಲಿ ಈ ವಾರ ಪಂಚಾಯತಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ. ಈ ವಾರ ಬಿಗ್ ಬಾಸ್ ಮನೆ ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ನೀವು ನೋಡಿರ್ಬೋದು, ಈ ವಾರ ಫಸ್ಟ್ ಬಂದಿದ್ದ ದಿವಸನೇ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ ಬಿಗ್ ಬಾಸ್. ಏನಂತಂತಂದರೆ ನೀವು ನೋಡಿರ್ಬೋದು, ಒಂಟಿ ಜಂಟಿ ಅಂತ ಎರಡು ಕಾನ್ಸೆಪ್ಟ್ ಮಾಡಿ ಕಳಿಸಿದ್ದಾರೆ ಬಿಗ್ ಬಾಸ್. ಅರ್ಧದಲ್ಲಿ ಒಂಟಿಯಿಂದ ಒಬ್ಬರನ್ನ ಮನೆಗಿಂದ ಹೊರಗಡೆ ಹಾಕ್ಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಇನ್ನೊಂದು ಏನಂತಂದರೆ ಅದನ್ನು ಒಂಟಿ ಸದಸ್ಯರು ಇರ್ತಾರಲ್ಲ, ಆ ಸದಸ್ಯರು ಕಂಟೆಸ್ಟೆಂಟ್ಗಳು ಕುತ್ಕೊಂಡು ಡಿಸ್ಕಸ್ ಮಾಡಿ 3 ಜನರಲ್ಲಿ ಅಂದರೆ ಸ್ಪಂದನ, ರಕ್ಷಿತಾ ಅವರು ಇವ್ರು 3 ಜನದಲ್ಲಿ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬೇಕು, ಒಗ್ಗಟ್ಟಿನ ಉತ್ತರ ಕೊಡ್ರಿ ಅಂತ ಹೇಳಿರ್ತಾರೆ ಬಿಗ್ ಬಾಸ್. ಆದರೆ ಏನಾಗುತ್ತೆ ಅಂತಂದರೆ ಎಲ್ಲರೂ ಸೇರಿ ರಕ್ಷಿತಾ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕಂತ ಹೇಳ್ತಾರೆ. ಆದರೆ ಕಳಿಸೋದೇನೋ ಕಳಿಸಿದ್ರು ಮನೆಗೆ, ಅದು ಹೊರಗಡೆ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಜೋರಾಯ್ತು ಅಂತ ಹೇಳ್ಬೋದು ಇವ್ರ ಸದ್ದು. ಯಾಕಂದರೆ ರಕ್ಷಿತಾ ಅವ್ರು ಬೇಕು, ನೀವು ನೋಡಿರ್ಬೋದು ತುಂಬ ಜನ ಪೋಸ್ಟ್ಗಳಾಗಿರ್ಬೋದು, ಅವಳು ಇನ್ನೋಸೆಂಟ್ ಮಾತುಗಳಿಗಾಗಿರ್ಬೋದು ಎಲ್ಲರೂ ತುಂಬಾ ಇಷ್ಟಪಟ್ರು ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ಬೇಕು ಅಂತ ತುಂಬ ಚರ್ಚೆ ಆದವು. ಅವಳಿಗೆ ಮೋಸ ಆಗಿದೆ ಅಂತಲೂ ಅಂದರು. ಅದಲ್ಲದೆ ಇನ್ನೊಂದು ಏನಂತಂದರೆ ಬಿಗ್ ಬಾಸ್ ಮನೆಗೆ ಒಂದು ರೂಲ್ಸ್ ಇದೆ ಅಂತಲೇ ಹೇಳ್ಬೋದು. ಕಂಟೆಸ್ಟೆಂಟ್ಗಳನ್ನ ಯಾವುದೇ ಕಾರಣಕ್ಕೂ ಜನರು ಮಾತ್ರ ಹೊರಗಡೆ ಕಳಿಸೋ ಅವಕಾಶ ಇರೋದು, ಅದು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಈವನ್ ಕಂಟೆಸ್ಟೆಂಟ್ಗಳಿಗೂ ಇಲ್ಲ, ಯಾರಿಗೂ ಇಲ್ಲ. ಅದು ಬಿಟ್ಟರೆ ಸುದೀಪ್ ಅವರಿಗೊಂದು ಪವರ್ ಇರುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಬಿಗ್ ಬಾಸ್ ದಿವಸನೇ ರಕ್ಷಿತಾ ಶೆಟ್ಟಿ ಅವ್ರನ್ನ ಹೊರಗೆ ಕಳಿಸಿದ್ದಾರೆ. ಅದು ಬಂದು ಕಂಟೆಸ್ಟೆಂಟ್ಗಳ ಡಿಸಿಷನ್ ಮೇಲೆ. ಅದಕ್ಕೆ ನೀವು ನೋಡಿರ್ಬೋದು, ರಕ್ಷಿತಾ ಶೆಟ್ಟಿ ಅವರು ಎಲ್ಲೂ ಹೊರಗಡೆ ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅದಲ್ಲದೆ ಈ ವಾರ ಅಂದರೆ ಇವತ್ತಿಲ್ಲ ನಾಳೆ ಶೂಟ್ ನಡೆದಿದೆ. ಇದೇ ರೀತಿ ಬಿಗ್ ಬಾಸ್ ಸೀಸನ್ 8 ತಮಿಳಲ್ಲಿ ಕೂಡ ಇದೇ ಮಾಡಿರ್ತಾರೆ. ಅಲ್ಲಿ ವಿಜಯ್ ಸೇತುಪತಿ ಅವರು ಇದು ಹೋಸ್ಟ್ ಮಾಡ್ತಿರ್ತಾರೆ ಆ ಸೀಸನ್ನ. ಅದಲ್ಲದೆ ಬಂದಿನ ಬಿಗ್ ಬಾಸ್ ಸೀಸನ್ 8 ಬಂದಿನೇ ಅವ್ರನ್ನ ಕೂಡ ಇದೇ ರೀತಿಯಾಗಿ ಎಲಿಮಿನೇಟ್ ಮಾಡ್ತಾರೆ. ಆಮೇಲೆ ವೀಕೆಂಡ್ನಲ್ಲಿ ಮತ್ತೆ ಅವ್ರನ್ನ ಕರೆಸ್ಕೊತಾರೆ. ಸೇಮ್ ಅದೇ ರೀತಿ ಇಲ್ಲಿ ಕನ್ನಡ ಬಿಗ್ ಬಾಸ್ನಲ್ಲಿ ಕೂಡ ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವ್ರು ಬರ್ತಾರೆ ಬಿಗ್ ಬಾಸ್ ಮನೇಲಿ, ಅದರಲ್ಲಂತೂ ನೋ ಡೌಟ್ ಅಂತ ಹೇಳ್ಬೋದು. ತುಂಬ ವೈರಲ್ ಕೂಡ ಆಗಿದೆ, ಅವ್ರನ್ನ ಕಳಿಸ್ಬಾರ್ದಿತ್ತು, ಅವ್ರು ಇರಬೇಕಿತ್ತು ಅಂತೇಳಿ. ಇನ್ನೇನು ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ಬರ್ತಾರೆ ಬ್ಯಾಕ್ ಟು ಅಂತ ಹೇಳ್ಬೋದು. ಇದ್ರ ಬಗ್ಗೆ ರಕ್ಷಿತಾ ಅವ್ರು ಬರ್ತಿರೋ ಬಗ್ಗೆ ನಿಮಗೆ ಅನಿಸುತ್ತೆ? ವಾರದ ಕತೆ ಕಿಚನ್ ಜೊತೆ ಏನಾದ್ರು ಚರ್ಚೆ ಆಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾರು ಇಷ್ಟ ಕಂಟೆಸ್ಟೆಂಟ್ ಅನ್ನೋದು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.